ವೆಲ್ಕಮ್ ಡೇ 41 ಆಫ್ 150 ಡೇಸ್ ಚಾಲೆಂಜ್ ಇತ್ತು. ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೋಬೇಕು ಈಗ. ಸೊ ನೋಡೋಣ ಎಂಟಿ ಸ್ಟಮಕ್ ವೇಟ್ ಎಷ್ಟಾಗ್ತದೆ ಏನಿಲ್ಲ ಅಂತ ಚೆಕ್ ಮಾಡೋಣ. ಸೊ ಆಲ್ರೆಡಿ ಎಲ್ಲ ಟೈಮು ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡಿ ಹೋಗೋಣ ಅಂತ ಸ್ಟೇಜ್ ಆಗುತ್ತೆ. ಸೊ ನಮ್ದು ಇವತ್ತು ಎಂಟಿ ಸ್ಟಮಕ್ ವೇಟ್ ಅದ 78.65. ಸೊ ರೆಡೀಸ್ ಅಲ್ಲತ್ತದ ನೋಡ್ಬೋದು. ಇದು ಅದಾದಮೇಲೆ ಒಂದು ಆ್ಯಪಲ್, ಓಟ್ ಶೇಕ್ ವಿತ್ ನೆಟ್ಫ್ಲಿಕ್ಸ್, ಆಮೇಲೆ 3 ಆಮ್ಲೆಟ್ ರೆಡಿ ಅಲ್ಲತ್ತದ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮು. ಇದಾದಮೇಲೆ ಸಿಗಮಂತ ಸ್ಟೇಟ್ ಉಂಟು. ಬ್ರೇಕ್ಫಾಸ್ಟ್ ಆಗ್ಯದ. ಆಮೇಲೆ ಈಗ ವಾಪಸ್ ಸ್ನಾನ ಮಾಡ್ಕೊಂಡು ಹೊಂಟಿವಿ ಇಲ್ಲಂದರೆ ಆಫೀಸ್ ಕಡೆ. ಸೊ ಇವತ್ತು ಆಲ್ಮೋಸ್ಟ್ ಆಲ್ ಫ್ರೀ ಅಂತ ಅನ್ಕೋತೀನಿ, ಏನೋ ಹೋಗೋದಿಲ್ಲ ಅಂತ ಕೆಲಸ ಬೇರೆ ಯಾದಗಿರಿಯಲ್ಲಿ. ಸೊ ಈಗ ಒಂದು ಸ್ವಲ್ಪ ನಮ್ಮ ಸಾಗರ್ ಬಲ್ಲಿ ಹೋಗ್ಬೇಕು, ಆಲೂರು ಡೆಂಟಿಸ್ಟ್. ಸ್ವಲ್ಪ ಟೀ ತೋರಿಸಿ ಆಮೇಲೆ ಒಂದು ಸ್ವಲ್ಪ ಬಾಯಿದೊಂದು ಸ್ವಲ್ಪ ಇದಾದ, ಅದೊಂದು ಸ್ವಲ್ಪ ತೋರಿಸ್ಕೊಂಡು ಸಿಗ್ತಾನ ಅಂತ ಅದ ನೋಡಮ್. ಅದಾದಮೇಲೆ ಒಂದು ಸ್ವಲ್ಪ ನಮ್ಮ ನಜೀರ್ ಸಿಕ್ತಂದರೆ ಒಂದು ಸ್ವಲ್ಪ ಶೇಪ್ ಅಂದರೆ ಫೇಶಿಯಲ್ ಶೇಪ್ ಇಡ್ಬೇಕು. ಸೊ ಅದಿಷ್ಟ ಅದ. ಇದೆರಡು ಆಯ್ತಪ್ಪ ಅಂದರೆ ಟೈಮ್ ಆಗಿ ಆಲ್ಮೋಸ್ಟ್ ಈಗ ಟೈಮ್ 10:40 ಆಗ್ಯದ. ಸೊ 12 ಆಗ್ತದೆ ಅಂದ್ಕೋತೀನಿ, ಆಲ್ಮೋಸ್ಟ್ 12:30 ಮೇಲೆ ಆಗ್ತದೆ. ಸೊ ಮನೆಗೆ ಹೋಗಿ ಮತ್ತು ಫ್ರೆಶ್ ಆಗಿ ಊಟ ಮಾಡ್ಕೊಂಡು ಆಮೇಲೆ ನಿನ್ನೆ ಲೆಗ್ ಇರಲಿಲ್ಲ, ಇವತ್ತಿತ್ತು ಲೆಗ್. ಸೊ ಇವತ್ತು ಲೆಗ್ ಎಕ್ಸಸೈಸ್ ಇರ್ತದೆ ಫುಲ್ ಫಾಡ್ದು ಹಿಂಗೆ ಏನಾಗಿರ್ತದೆ ಎಕ್ಸಸೈಸು. ಈ ಡೇಂಜರ್ ಸೆಟ್ ಮಾಡಿರ್ತದೆ ಎಕ್ಸಸೈಸ್. ಸೊ ನೋಡಪ್ಪ ಏನೇನಿರುತ್ತೆ ಏನೆಲ್ಲ ಆಮೇಲೆಲ್ಲ ಆಗ್ತೀನಂತ. ಈಗ ಆಫೀಸ್ ಹೋಗ್ತೀನಿ. ಸೊ ಒಂದು ಕೊಕೊನಟ್ ಕೌಂಟ್ ಅಂತ ಇರ್ತದೆ. ಸೊ ಅದೊಂದು ಹೋಗಿ ನೋಡಮ್ಮ, ಈ ಕೊಕೊನಟ್ ಕೌಂಟ್ ಅಂದ್ಮೇಲೆ ಸಿಗಮಂತ. ಸೊ ಇದು ಇಲ್ಲಿ ಶೇಪ್ ಉಳಿಸ್ಬೇಕಂತ ಇಷ್ಟು ಇಲ್ಲಿ. ಸೊ ಊಟ ನೋಡಿ ನಜೀರ್ ಬನ್ನಿ. ಸೊ ಹಾಕಮ್ಮ. ಇದಾದಮೇಲೆ ಡಾಕ್ಟ್ರ್ ಆಲೂರು ನಮ್ಮ ಸಾಗರ್ ಬಲ್ಲಿ ಹೋಗಮ್ಮಂತ. ಸೊ ಸಿಗಮ್ಮ 330 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, 100 ಗ್ರಾಮ್ ವೆಜ್ಜೀಸ್ ವಿತ್ ನೆಟ್ಫ್ಲಿಕ್ಸ್ IC814 ಆನ್ ಟ್ರ್ಯಾಕ್. ಸೊ ಇದು ನಮ್ಮದು ಲಂಚ. ಇದು ನಮ್ಮದು ಜಿಮ್ಮಿನ ಏನು ತಿನ್ನಕತ್ತಾನೆ ನನಗೆ ಹಾಕಲಾಗಣ ಅಂತ ಗುಜಾಡಕತ್ತದ. ಸೊ ಇದು ಊಟ ಮಾಡಿ ನೋಡಮ್, ರೆಸ್ಟ್ ಮಾಡ್ಕೊಂಬ. ಟೈಮ್ ಆಲ್ರೆಡಿ 3 ಆಗ್ಯದ. ಸೊ ಸ್ಟೇಟ್ ಉಂಟು. ಸೊ ಈಗತ್ತಿಗೆ 5:20 ಟೈಮಿಲ್ಲ. ಸೊ ಫ್ರೆಶ್ ಆಗಿ ಜಿಮ್ಮಿಗೆ ಹೋಗ್ತೀವಿ. ನೋಡೋಣ ಈಗ ರೆಡಿಯಾಗಿ ಜಿಮ್ಮಿಗೆ ಹೋಗ್ತೇನೆ. ಎಷ್ಟಾಗ್ತೇನಿಲ್ಲ ನೋಡೋಣ, ಫ್ರೆಶ್ ಆಗ್ಬೇಕು. 3 egg white, 200 ಗ್ರಾಮ್ ಬನಾನಾ ವಿತ್ ನೆಟ್ಫ್ಲಿಕ್ಸ್. ಅದು ವಾಟ್ರ್ ಫ್ರಿಜ್ನಾಗ ಇಟ್ಟಿನಿ ಆಲ್ರೆಡಿ. ಫ್ರಿಜ್ದಾಗ ಇಟ್ಟು ತರೋಕ್ಕಾಗಿಲ್ಲ ನಮಗೆ. ಆಮೇಲೆ ನಮ್ಮ ತಮ್ಮನ ನೆನಪಾರಿ ಬಂದಾನ, ಜಿಮ್ ಇಲ್ಲ ಅದ ಬಂದ್ಗಿಸ್ನಾಗ ಇದ್ರಾಗ ಇಲ್ಲಿ ಬಾರ್ಕದೇವಿ ಐಸ್ ಕ್ರೀಮ್ ಇದ್ರಾಗ ತೊಗೊಂಡಿನಿ. ಸೊ ಹೊಂಟೀವಿ ಈಗ ನೋಡಮ್, ಜಿಮ್ನಾಗ ಹೋಗೋಣ ಸಿಗೋಣ. ಸೊ ವಾಟ್ರ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಈಗ ಜಿಮ್ಮಿಗೆ ಬಂದೀವಿ. ಜಿಮ್ನಾಗ ಏನಂದರೆ ಇವತ್ತು ಬರೀ ಟೋಟಲಿ ಲೆಗ್ ವರ್ಕೌಟ್. ಸೊ ಎಕ್ಸಸೈಸ್ಗಳು ನೋಡ್ಬೋದು, ಎಲ್ಲ ಅಡ್ವಾನ್ಸ್ಡ್ ಎಕ್ಸಸೈಸ್ಗಳೆಲ್ಲ ಸೆಟಪ್ ಮಾಡೀವಿ. ಸೊ ಒಂದಿಷ್ಟು ಮಿಷಿನ್ಗಳಿರ್ಲಾರ್ದಕ್ಕೆ ಮಿಷಿನ್ ನಾವೇ ಅಡ್ಜಸ್ಟೆಡ್ ಮಾಡ್ಕೊಂಡು ಹೊಡಿಲಾತೀವಿ. ಲೆಗ್ನಾಗ ಇದು ಸ್ಪ್ಲಿಟ್ ಸ್ಕ್ವಾಟ್ಸು, ಅದ್ರ ಜೊತೆ ಲೆಗ್ ಎಕ್ಸ್ಟೆನ್ಷನ್, ಆಮೇಲೆ ರಿವರ್ಸ್ ಹ್ಯಾಮ್ಸ್ಟ್ರಿಂಗು ಅದು ಮುಗಿಸ್ಕೊಂಡು ರೋಪು ಸ್ಟಿಚಿಂಗ್ ಅದು ಹೆಂಗಂದರೆ 8 ರೋ. ಅದಾದಮೇಲೆ ಅದು ಯಾಕಂತಂದರೆ ನಮ್ಮದು ಹಿಪ್ ರೀಸನ್ ಇದು ಮಾಡೋದಕ್ಕೆ. ಸೊ ಅದು ಮುಗಿಸ್ಕೊಂಡು ನಮಗೆ ಕಾಬ್ಸಿಗೆ ಒಂದು ಎಕ್ಸಸೈಸ್ ಇಟ್ಟಿವಿ. ಅದಾದಮೇಲೆ ಆ್ಯಸ್ ಯೂಶಲ್ ನಮ್ಮದು ಆ್ಯಪ್ಸ್ ಎಕ್ಸಸೈಸ್ ಇರ್ತದೆ. ಸೊ ಇಷ್ಟೆಲ್ಲ ಮುಗಿಸ್ಕೊಳ್ಳೋ ಟೈಮ್ ಆಗ್ತದೆ. ಸೊ ಆಲ್ರೆಡಿ ಎಕ್ಸಸೈಸ್ಗಳು ಹೆಂಗಂತಂದರೆ ವರ್ಕೌಟ್ ನಾವು ವೇಟ್ಸ್ ಕಮ್ಮಿ ತೊಗೊಂಡ್ರೂ ಕೂಡ ನಮ್ಮದು ಎನರ್ಜಿ ಜಾಸ್ತಿ ಡ್ರೈನ್ ಮಾಡ್ತದೆ. ಸೊ ಹಂಗಾಗಿ ಆಲ್ಮೋಸ್ಟ್ ನನಗೆ ಇದು ಒಂದು 2 ಎಕ್ಸಸೈಸ್ ಮಾಡಿದ್ರಾಗ ಒಂದು ಸ್ವಲ್ಪ ಫುಲ್ ಡ್ರೈನ್ ಔಟ್ ಆಗಿ ಚಕ್ರ ಬಂದಂಗೆ ಅಲ್ಲತ್ತಿತ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಮತ್ತೆ ಮಿಡಲೆಲ್ಲ ಒಂದು 5 ನಿಮಿಷದ ಮಾಡ್ಕೊಂಡು ಬಟ್ ವರ್ಕೌಟ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಸೊ ಅದರಲ್ಲೇ ಏನು ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ವರ್ಕೌಟಲ್ಲಿ ಸೊ ನೋಡ್ಬೋದು, ಸ್ಟ್ರೆಚಿಂಗ್ಸ್ ಆಗಲಿ ಫುಲ್ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸ್ ಮಾಡ್ಲತ್ತೀವಿ. ಆಮೇಲೆ ಮಸಲ್ಸ್ಗಳು ನೋಡ್ಬೋದು, ಪಂಪಿಂಗ್ಸ್ ಹೆಂಗದ, ಮಸಲ್ಸ್ ಪಂಪ್ಗಳು ಹೆಂಗದ ಅಂತೇಳಿ. ಸೊ ಅದ್ರಾಗ ಹೆವಿ ಅಂದರೆ ಹೆವಿ ಹೊಡಿತೀವಲ್ಲ, ಸೊ ಮಸಲ್ ಎಷ್ಟು ಬ್ರೇಕ್ ಡೌನ್ ಆಗ್ತದೆ ಅಷ್ಟು ಪಂಪ್ ಆಗ್ತಾವೆ. ಆಮೇಲೆ ನಮ್ಗೆ ನಾವು ಬಿಫೋರ್ ವರ್ಕೌಟ್ ಹೆಂಗಂದರೆ ಕ್ರಿಯೇಟಿನ್ ಯೂಸ್ ಮಾಡ್ತೀವಲ್ಲ.
ಸೊ ಹಂಗಾಗಿ ಒಂದು ಸ್ವಲ್ಪ ವಾಟರ್ ಇಂಟೇಕ್ ಜಾಸ್ತಿ ಇರ್ತದೆ ನಮ್ಮದು. ಸೊ ವಾಟರ್ ಹೋಲ್ಡ್ ಮಾಡ್ತದೆ ನಮಗೆ ಬಾಡಿದಾಗ. ಕೆಲವೊಂದು ರಿಲೇಟೆಡ್ ಏನೇನು ಬೇಕು ಎಲ್ಲಷ್ಟು ಒಂದು ಸ್ವಲ್ಪ ಪ್ರಿಕಾಷನ್ಸ್ ಇರ್ತಾವೆ. ಹಂಗಂತ ಸುಮ್ಮನೆ ಬರೀ ವೇಟೇ ಹೊಡೆಯಂಗಿಲ್ಲ. ಅದು ಮುಗಿಸ್ಕೊಂಡು ನೋಡ್ಬೋದು. ಈಗ ನಾವು ಆ್ಯಪ್ಸ್ ಇದು ವುಡನ್ ಚಾಪ್ಸ್ ಅಂತೇಳಿ ಇದು ಮುಗಿಸ್ಕೊಂಡು ನಮ್ಗೆ ಮತ್ತು ಕ್ರಂಚಸ್, ಕೇಬಲ್ ಕ್ರಂಚಸ್ ಅಂತೇಳಿ ಇಲ್ಲಿಂದ ಕಾಣತ್ತಲ್ಲ ಅದು ಕೇಬಲ್ ಕ್ರಂಚಸ್ ಮಾಡೋದು. ಸೊ ಇದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹುಡುಗರ ಹತ್ರ ಹೋಗ್ಬೇಕು. ನೋಡಮ್ಮ ಸ್ವಲ್ಪ ಅವ್ರ ಹತ್ರ ಒಂದು 5 ನಿಮಿಷ ಕುಂತು ಮನೆಗೆ ಹೋಗಮ್ಮ. ಏನು 36 ಪಾ ಏನ ಹೊಡ್ಲಾಕಿತ್ತಲ್ಪ ಕಪ್ಪ. ಹಾಂ ಏ ಬಡ ರೈಡ್ರಿ. ಹಾಂ ಝಾನ್ಸಿದಾಗ ಇದ್ವಲ್ಲ ಮತ್ತೆ ಅವತ್ತ. ಹಾಂ ಏ ಬಹುತ್ ಬಡ ರೈಡರ್ ರೀ. ಏನಿ ಬಹುತ್ ಡೇಂಜರ್ ಬಗತ್ತ ಗಾಡಿ. ಇವಾಗ ನೋಡ್ರಿ ಈಗ ಲಾನಲ್ಲ ಅಲ್ಲಿ ನಕ್ಕಂತ ಹೊಡೆ ಹೊಂಟಲ್ಲ ಅಲ್ಲಿ ಪಾರ್ನ ನಮ್ಮ ತಮ್ಮಗ ಜಿಮ್ ಮಾಡ್ತಿದ್ದೆ. ಇದಕ್ಕೆ ಬರೀ ಪಾನಿಪುರಿ ತಿನ್ನಿಸಿದ್ಯಾ ಬರ್ಗರ್ ತಿನ್ನಿಸಿದ್ಯಾ ಮಾಡಿ ಕಲಾಸ ಮಾಡ್ಲಾಕತ್ತ ನೀವೀಗ. ಹಾಂ ತಮ್ಮ 2 ದಿವಸ ಜಿಮ್ ಹೋಗಲೇನು ಅದಕ್ಕೆ ಶುಗರ್ ತಿನ್ಲಾಕತ್ತೀನಿ ಅಂತಾನೆ. ಅವ್ನಿಗೆ ಕೊಯ್ದಾಗ ನೀನು ಕೊಯ್ತಾರ ಒಂದು ದಿವಸ ಗೊತ್ತಾಗ್ತದೆ ನೀನು ಶುಗರ್ ತಿನ್ನೋದು. ನೀ ಏನು ಮಾತಾಡೋಲ್ಲ ಯಾಕೆ ತಿನ್ನಲ್ಲ ಅವು ವಿಡಿಯೋದಾಗ ತಿನ್ನವಲ್ಲ ಯಾರು ಕರೆ ಹೇಳ್ರಿ. ಏನ್ರಿ ಎಮೋಷನಲ್ ಡ್ಯಾಮೇಜ್ ಮಾಡ್ಲಕ್ಕಿತ್ತಲ್ಲ ನಾನು ತಿನ್ನಲ್ಲ ಅಂತೇಳಿ. ಹಾಂ ಆಯ್ತು ಮನೆಗೆ ಹೋಗ್ಬಿಡಂತಾನ ಸೀದಾ ಕುಲ್ಲ ಏನು ತಿರುಗಿಡಿಸ್ಕಲ್ಲ. ಬಂದ್ ಮಾಡೆ ಏನಾರು ಮಾತಾಡಪ್ಪ ನಿಂದು. 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, 100 ಗ್ರಾಮ್ ಕರ್ಡ್ ಆ್ಯಂಡ್ 100 ಗ್ರಾಮ್ ವೆಜ್ಜಸ್. ನೈಟ್ ಡಿನ್ನರ್. ರೋನಿಗೆ ವಾಕಿಂಗ್ ಬಂದಿವಿ. ರೋನಿ ಬಾಲೆ ಕಮ್ ರೋನಿ ಕಮ. ಸೊ ಇದಕ್ಕೆ ನೋಡಮ್ ವಾಕ್ ಮಾಡಿಸ್ಬೇಕು. ಗುದ್ದ ಆಡ್ತದೆ. ಸೊ ಇದೆಲ್ಲ ವಾಕ್ ಮುಗಿಸ್ಕೊಂಡು ಇದಕ್ಕೆ ಹೋಗಮ್ಮ. ಮನೆಗೆ ಹೋದ್ಮೇಲೆ ಏನು ಭಗವದ್ಗೀತೆ ಅದು ಮುಗಿಸ್ಕೊಂಡು ಮಲ್ಕೋಬೇಕು. ಅದಾದಮೇಲೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದು ಮ್ಯಾಪ್ ಇರಲಾರ್ದಕ್ಕೆ ಏನಾಗಲ್ಲ ಅದು. ಸೊ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಭಗವದ್ಗೀತೆ ಓದಿ ಸೊ ಮಲ್ಕೊಳಕ್ಕೆ ಹೋಗ್ತೀವಿ. ಗುಡ್ ನೈಟ್. ಸೊ ನೋಡೋಣ ಭಗವದ್ಗೀತೆ ಎಷ್ಟು ಓದ್ತೀನಿ ಎಲ್ಲ ತೋರಿಸ್ನಲ್ಲ ಆ ಟೈಮಲ್ಲಿ ಇದಾಕಂತ ಸ್ಟೇ ಟ್ಯೂನ್ಡ್. ರೋನಿದು ವಾಕ್ ಆಯಿತು. ಅದಾದಮೇಲೆ ಭಗವದ್ಗೀತೆ ಓದೋದೀಗ. ಸೊ ಇದಿಷ್ಟು ಓದಿ ಸ್ವಲ್ಪ ಫ್ರೆಶ್ ಆಗಿ ಮಲ್ಕೊಳಕ್ಕೆ ಹೋಗ್ಬೇಕು. ಎಷ್ಟು ಓದ್ತೀವಿ ಏನಿಲ್ಲ ಅಂದರೆ ಒಂದು 2-3 ಪೇಜ್ ಓದ್ಬೋದು ಅಷ್ಟೇ. ಸೊ ಇದಿಷ್ಟು ಓದಿದ್ಮೇಲೆ ಇದೊಂದು ಸ್ವಲ್ಪ ಬಾಟಲ್ಸ್ ಕ್ಲಿಯರ್ ಮಾಡಬೇಕು, ವಾಶ್ ಮಾಡಿ ನಾನು ಸ್ವಲ್ಪ ಫ್ರೆಶ್ ಆಗಬೇಕು, ಫೇಸ್ ವಾಶ್ ಮಾಡ್ಕೊಂಡು ಸೊ ಮಲ್ಕೊಳಕ್ಕೆ ಹೋಗ್ತೀವಿ. ಆಮೇಲೆ ನಾಳೆದೇನು ಆಲ್ಮೋಸ್ಟ್ ನನಗೆ ಐಡಿಯಾ ಇಲ್ಲ, ಏನಿರ್ತದೆ ನಾಳೆನೇ ನೋಡೋಮಂತ. ಈಗ ಆಲ್ರೆಡಿ ಇವತ್ತು ಲೆಗ್ ಇತ್ತಲ್ಲ, ಸೊ ಆಲ್ರೆಡಿ ಫುಲ್ ಹೆವಿ ಟೈರ್ಡ್ ಆಗಿ. ಏನಂದರೆ ಎಕ್ಸಸೈಸ್ಗಳು ಫಸ್ಟ್ 1-2 ಎಕ್ಸಸೈಸ್ ಮಾಡ್ಬೇಕಂದ್ರೇ ಕಲಸಾಗಿವಿ. ಸೊ ಅಷ್ಟು ಇದಿತ್ತು, ಆಡಿದ್ವಲ್ಲ. ಸೊ ಎಲ್ಲ ಅಡ್ವಾನ್ಸ್ಡ್ ಎಕ್ಸಸೈಸ್ ಹಾಕಿವಿ. ಸೊ ಹಂಗಾಗಿ ಪರವಾಗಿಲ್ಲ ಮಾಡಬೇಕು. ಸೊ ನಾಳೆ ಏನಿರುತ್ತೆ ಏನಿಲ್ಲ ಎಲ್ಲ ನೋಡೋಮಂತ ನಾಳೆ. ಸೊ ಸ್ಟೇ ಟ್ಯೂನ್ಡ್. ಗುಡ್ ನೈಟ್. ಸೈನಿಂಗ್ ಆಫ್ ಡೇ ಇಯರ್ ನಾವು. ಆಮೇಲೆ ಅದೊಂದು ಸ್ವಲ್ಪ ಇನ್ಸ್ಟಾನಾಗ ಹಾಕಿದ್ನಲ್ಲ, ಅದ್ರಾಗ ಅದೇನು ಓಡಿಸ್ಬೋದು ಅದು ನೋಡ್ಕೊಂಡು ನಾಳೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಏನಿದ್ರು ಇದಿತ್ತಂದರೆ ಅಪ್ಡೇಟ್ಸು ಸೊ ಮಾಡ್ತೀನಂತೆ ನೆಕ್ಸ್ಟ್. ಗುಡ್ ನೈಟ್.